ರೇಣುಕಾಸ್ವಾಮಿಯನ್ನು ಕೊಂದಿರೋದು 13 ಜನ ಅಂತ ಅಂದುಕೊಂಡಿದ್ರು ನಿನ್ನೆವರೆಗೂ ಕೂಡ. ಆದರೆ ಇವತ್ತು ಚೆಕ್ ಮಾಡಿಕೊಂಡ್ರೆ 13 ಅಲ್ಲ, ಅದು 17 ಅಂತ ಬರ್ತಾ ಇದೆ. 17 ಜನ ಇನ್ವಾಲ್ವ್ ಆಗಿದ್ದರು ಎಂಟೈರ್ ಆಪರೇಷನ್ನಲ್ಲಿ. ಇಡೀ ಕಾರ್ಯಾಚರಣೆಯಲ್ಲಿ ಟೋಟಲ್ ಆಗಿ 17 ಜನ ಇದ್ದರು ಅಂತ. ಮರ್ಡರ್ ಕೇಸ್ನಲ್ಲಿ ದರ್ಶನ್ ಸೇರಿ 17 ಆರೋಪಿಗಳ ಪಾತ್ರ ಕೂಡ ಇದೆ ಅಂತೇಳಿ ಪೊಲೀಸರಿಗೆ ಸಂಶಯ ಇದೆ. ಅವರು ಅದನ್ನು ದಾಖಲು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ 13 ಮಂದಿ ಅಷ್ಟೇ ಲಾಕ್ ಆಗಿದ್ದಾರೆ, 4 ಸಿಕ್ಕಿಲ್ಲ. ದರ್ಶನ್ ಹೇಳಿದಂತೆ ಬಾಡಿ ವಿಲೇವಾರಿ ಮಾಡಿರೋದು ಈ 4 ಜನನೇ. 30 ಲಕ್ಷ ಕೊಟ್ಟುಬಿಟ್ಟು ಕೇಸನ್ನು ಒಪ್ಕೊಳ್ಳಿ ಅಂಥೇಳಿ ಗಿರಿನಗರದ ಹುಡುಗರಿಗೆ ಸೂಚನೆ ಹೋಗಿತ್ತಂತೆ. 30 ಲಕ್ಷ ಕೊಟ್ಬಿಡ್ತೀವಿ, ಕೇಸನ್ನು ಒಪ್ಕೊಂಬಿಡಿ, ನಾವೇ ಹೊಡೆದಿದ್ದು ನಾವೇ ಕೊಂದಿದ್ದು, ಯಾವುದೋ ಫಿನಾನ್ಸ್ ಕೇಸ್, ಏನಾದರೂ ಕಾರಣ ಹೇಳ್ಕೊಳ್ಳಿ ನೀವು, ಇದಕ್ಕೂ ನನಗೂ ಸಂಬಂಧ ಇರಕೂಡದು. ದರ್ಶನ್ಗೂ ಈ ಕೊಲೆಗೂ ಏನು ಸಂಬಂಧನೂ ಇಲ್ಲ. ಕಾರ್ತಿಕ್, ರಾಘವೇಂದ್ರ, ನಿಖಿಲ್ಗೆ ದರ್ಶನ್ ಕಡೆಯಿಂದ ಟೋಟಲ್ ಆಗಿ 30 ಲಕ್ಷ ರೂಪಾಯಿಗಳು ಪೇ ಆಗಿದೆ, ಸಂದಾಯ ಆಗಿದೆ. ನಿಮ್ಮ ಕೋರ್ಟ್ ಕೇಸ್ ಏನಾದರೂ ಆಗಲಿ, ಬೇಲ್ ಕೇಸ್ ಏನಾದರೂ ಆಗಲಿ, ಆ ಖರ್ಚು ನನಗಿರಲಿ. ನೀವು ಜೈಲಿಂದ ಆಚೆ ಬಂದ ಮೇಲೆ ನಿಮ್ಮ ನಸೀಬೆ ಚೇಂಜ್ ಆಗಿಬಿಡುತ್ತೆ, ನೋಡ್ತಾ ಇರಿ. ಜೈಲಿಂದ ನೀವು ಆಚೆ ಬಂದ ಮೇಲೆ ನಿಮ್ಮ ಅದೃಷ್ಟ ಕುಲಾಯಿಸಿಬಿಡುತ್ತೆ, ನೋಡ್ತಾ ಇರಿ. ನಿಮ್ಮ ಹಣೆ ಬರಹವೇ ಬದಲಾಗ್ಬಿಡುತ್ತೆ ಅಂತ. ನೀವು ಕೊಲೆ ಒಪ್ಕೊಳ್ಳಿ ಅಂತ ಆಫರನ್ನು ಕೊಟ್ಟಿದ್ದು ಪ್ರದೋಷ್. ಈ ಒಂದು ಮಾಹಿತಿ ಕೂಡ ಇದೆ. A1 ಪವಿತ್ರ ಗೌಡ ಎಲ್ಲಿಯವರು ಅಂದರೆ ಬೆಂಗಳೂರು. A2 ದರ್ಶನ್ ಬೆಂಗಳೂರು. A3 ಪುಟ್ಟಸ್ವಾಮಿ ಅಕ್ಕೂರು ಗ್ರಾಮ, ಚನ್ನಪಟ್ಟಣ, ರಾಮನಗರ. A4 ರಾಘವೇಂದ್ರ ಕೋಳಿ ಬರ್ಜನಹಟ್ಟಿ, ದೊಡ್ಡಪೇಟೆ, ಚಿತ್ರದುರ್ಗ. ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದು ದರ್ಶನ್ಗೆ ಹೊಡೆಯೋದಕ್ಕೆ ಪ್ರೇರೇಪಿಸಿದ್ದ ಅಂತ ಆರೋಪ. A5 ನಂದೀಶು ಚಾಮಲಾಪುರ ಗ್ರಾಮ, ಮಂಡ್ಯದವನು. A6 ಜಗದೀಶ ಅಲಿಯಾಸ್ ಜಗ್ಗ ರೇಣುಕಾಸ್ವಾಮಿಯ ಡೆಡ್ ಬಾಡಿಯನ್ನು ವಿಲೇವಾರಿ ಮಾಡಿದವನು ಇವನು. ಅನು ರೇಣುಕಾಸ್ವಾಮಿಯನ್ನು ಹನಿ ಟ್ರ್ಯಾಪ್ ಮಾಡಿದವಳು ಅಂತ ಒಂದು ಮಾಹಿತಿ ಇದೆ. ಇದುವರೆಗೂ ಸಿಗದೇ ಇರೋ ಒಂದು ಕ್ಯಾರೆಕ್ಟರ್ ಅಂದರೆ ಈ ಅನು ಅಂತ. ಯಾರು ಈ ಅನು ಗೊತ್ತಿಲ್ಲ. A8 ರವಿ ರೇಣುಕಾಸ್ವಾಮಿಯನ್ನು ಶೆಡ್ಗೆ ಕರ್ಕೊಂಡು ಬಂದವನು ಇವನಂತೆ. A9 ರಾಜು ರೇಣುಕಾಸ್ವಾಮಿಯನ್ನು ಶೆಡ್ಗೆ ಕರ್ಕೊಂಡು ಬಂದಂಥ ಕಾರು ಚಾಲಕ. A10 ವಿನಯ್ ಆರ್ ನಗರದವನು. A11 ನಾಗರಾಜ್ ರಾಮಕೃಷ್ಣ ನಗರ, ಮೈಸೂರಿನವನು. A12 ಲಕ್ಷ್ಮಣ್ RPC ಲೇಔಟ್ನವನು, ಬೆಂಗಳೂರು. A3 ದೀಪಕ್ BML ಲೇಔಟ್ ಅವನು, ಇವನು ಆರ್ ನಗರ, ಬೆಂಗಳೂರು ಇವನು, ಅಲ್ಲಿಯವನು. A4 ಪ್ರದೋಷ್ ಸಾಫ್ಟ್ವೇರ್ ಇಂಜಿನಿಯರ್, ಗಿರಿನಗರದವನು, ಬೆಂಗಳೂರು. ರೇಣುಕಾಸ್ವಾಮಿ ಬಾಡಿ ವಿಲೇವಾರಿಗೆ ಸುಪಾರಿ ಕೊಟ್ಟಿದ್ದು ಇವನ ಮೂಲಕ ಅಂತ ಮಾಹಿತಿ. A15 ಕಾರ್ತಿಕ್ ಅಲಿಯಾಸ್ ಕಪ್ಪೆ ಗಿರಿನಗರದವನು, ಬೆಂಗಳೂರು. A16 ಕೇಶವಮೂರ್ತಿ ಗಿರಿನಗರ, ಬೆಂಗಳೂರು. A17 ನಿಖಿಲ್ ನಾಯಕ್ ಕೆಂಬತ್ತಹಳ್ಳಿ, ಬೆಂಗಳೂರವನು. ಹೆಚ್ಚು ಕಡಿಮೆ ಬೆಂಗಳೂರದ ಅನೇಕ ಪ್ರದೇಶದ ಹುಡುಗರು ಕವರ್ ಆಗಿಬಿಡ್ತಾರೆ. ಸಾಲದಕ್ಕೆ ಚನ್ನಪಟ್ಟಣ, ರಾಮನಗರ, ಮಂಡ್ಯ, ಮೈಸೂರು ಇಲ್ಲಿವರೆಗೂ ಹೋಗ್ತಾ ಇದೆ. ಇದು ಇರಲಿ. ನೆಕ್ಸ್ಟ್ ಪಟ್ಟಣಗೆರೆಯಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಟ್ಟಣಗೆರೆ ಶೆಡ್ನಲ್ಲಿ ಮಹಜರು ಪ್ರಕ್ರಿಯೆ ಮುಕ್ತಾಯ ಆಯಿತು. ಸುಮಾರು ಜನ ಕುಂಟ್ಕೊಂಡು ಬರ್ತಾಯಿದ್ರು. ಇವತ್ತು ಆರೋಪಿಗಳು ಸುಮಾರು ಜನ ಕುಂಟ್ಕೊಂಡು ಬರ್ತಾಯಿದ್ರು. ಕಾಲಿಗೆ ಮುಳ್ಳು ಚುಚ್ಚಿತ್ತೋ ಏನು ಕಲ್ಲು ಚುಚ್ಚಿತ್ತೋ ನಮ್ಗೆ ಗೊತ್ತಿಲ್ಲ. ಬಹಳ ಚೆನ್ನಾಗಿ ಕುಂಟ್ತಾಯಿದ್ರು, ನಡೆಯೋಕ್ಕೆ ಆಗ್ತಿರ್ಲಿಲ್ಲ. ಕೆಲವರು ಕೋರ್ಟಿಗೆ ಬರಬೇಕಾದ್ರೂ ಕುಂಟ್ತಾಯಿದ್ರು. ದರ್ಶನ್ ಸೇರಿ ಆರೋಪಿಗಳನ್ನು ಠಾಣೆಗೆ ಕರ್ಕೊಂಡು ಹೋಯಿತು ಖಾಕಿ ತಂಡ. ಹೆಚ್ಚಿನ ವಿಚಾರಣೆಯನ್ನು ಮಾಡ್ತಾರೆ ಅಂದರೆ ಎಲ್ಲ ಮಹಜರಾಯಿತು. ಈ ವೇಳೆ ಪವಿತ್ರ ಗೌಡ ಏನೋ ದರ್ಶನ್ ಮಾತನಾಡಿಸ್ಬೇಕು ಅಂತೇಳಿ ಬಹಳ ಪ್ರಯತ್ನ ಪಡ್ತಾ ಇದ್ದಳಂತೆ. ದರ್ಶನ್ ಮಾತ್ರ ಮುಖ ಎತ್ತು ನೋಡಲಿಲ್ಲ, ತಲೆ ಎತ್ತು ನೋಡಲಿಲ್ಲ, ಮಾಹಿತಿ ಇದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಮತ್ತೊಬ್ಬ ಐ ವಿಟ್ನೆಸ್, ಪಶ್ಚಿಮ ವಿಭಾಗದ ಸಬ್ ಇನ್ಸ್ಪೆಕ್ಟರ್ ಈ ಕೇಸ್ಗೆ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ. ಶರಣಾಗೋದಕ್ಕಿಂತ ಮುಂಚೆ SIಗೆ ಕರೆ ಮಾಡಿದ್ರಂತೆ 3 ಜನ ಆರೋಪಿಗಳು. ಸಾರ್ ಹೀಗೆ ಮರ್ಡರ್ ಮಾಡಿಬಿಟ್ಟಿದ್ದೀವಿ, ಏನು ಮಾಡೋದು, ಮರ್ಡರ್ ಆಗಿಬಿಟ್ಟಿದೆ ಸಾರ್, ಮೊದಲು ಹೋಗಿ ಸರೆಂಡರ್ ಆಗಿ ಅಂತ ಹೇಳಿದ್ದೆ SI ಅಂತೆ. SIಗೆ ಫೋನ್ ಮಾಡ್ತಾರೆ ಇವರು. ಫೋನ್ ಮಾಡಿ ಮರ್ಡರ್ ಮಾಡಿಬಿಟ್ಟಿದ್ದೀವಿ ಸರ್, ಏನು ಮಾಡೋದು ಅಂದರೆ ಹೋಗಪ್ಪ ಸರೆಂಡರ್ ಆಗಿ ಅಂದ್ರೆ ಅವರು. ಹಾಗಾಗಿ ಕತೆ ಗೊತ್ತಿಲ್ವಲ್ಲ ಅವ್ರಿಗೂ. ಇದು ಹಿಂದೆ ದರ್ಶನ್ ಇದ್ದಾನೆ, ಇನ್ನೊಂದಿದ್ರೆ ಗೊತ್ತಿಲ್ಲ. ನೋಡಿ ಇಲ್ಲಿ ಇದು ಮೈಸೂರು ರೋಡು. ಇದನ್ನು ಫುಲ್ ಫ್ರೇಮಲ್ಲಿ ತೋರಿಸ್ರಪ್ಪ. ನಾವು ಈ ಮ್ಯಾಪಲ್ಲಿ ತೋರಿಸ್ತಾ ಇದ್ದೀವಿ ನಿಮಗೆ. ಫುಲ್ ಫ್ರೇಮಲ್ಲಿ ಅದನ್ನು ತೋರಿಸೋಣ. ಈ ಸ್ಪಾಟ್ ಎಲ್ಲಿದೆ ಅಂತ, ಈ ಶೆಡ್ ಇದೆಯಲ್ಲ ನೋಡಿ, ಫುಲ್ ಫ್ರೇಮಲ್ಲಿ ಬಂದಿದ್ದು ನೋಡಿ. ಮೈಸೂರು ರೋಡಿಂದ ನಿಮಗೆ ಗ್ಲೋಬಲ್ ವಿಲೇಜ್ ಸಿಗುತ್ತೆ. ಆ ಮೈಸೂರು ರೋಡಿಂದ ನೀವು ಟುವರ್ಡ್ಸ್ ಮೈಸೂರು ಕಡೆ ಹೋಗಬೇಕು ಅಂದರೆ ಹೋಗ್ತಾ ಇದ್ದರೆ ನಿಮ್ಮ ಗಾಡಿ ಲೆಫ್ಟಿಗೆ ತೊಗೋಬೇಕು. ಈ ಮೈಸೂರು ರಸ್ತೆಯಲ್ಲಿ ಗ್ಲೋಬಲ್ ವಿಲೇಜ್ ಕಡೆಗೆ ರೋಡ್ ಬರುತ್ತೆ. ಗ್ಲೋಬಲ್ ವಿಲೇಜ್ ಕಡೆಗೆ ಬಂದು ಅಲ್ಲಿಂದ ಕೆಲವೊಂದಷ್ಟು ರೋಡ್ಗಳನ್ನ ನೀವು ದಾಟಿಕೊಂಡು ರೈಟ್ ಹಾಗೆ ಮುಂದಕ್ಕೆ ನೀವು ಬರ್ತಾ ಬಂದರೆ ನೋಡಿ ಅಲ್ಲಿದೆ ಈ ಶೆಡ್ಡು. ಇದನ್ನು ಟಾರ್ಚರ್ ಶೆಡ್ ಅಂತಾರಂತೆ, ಸೀಸ್ ಆಗಿರೋ ಗಾಡಿಗಳ ಶೆಡ್ ಅಂತ ಕರೀತಾರಂತೆ. ಇಲ್ಲಿಗೆ ಕರ್ಕೊಂಡು ಬಂದು ರಿಯಲ್ ಎಸ್ಟೇಟು, ಇನ್ನೊಂದು ಮತ್ತೊಂದು ಬಾಕಿ ವಸೂಲಿ, ಬೇರೆ ಬೇರೆ ಲೋನು, EMI, ಬಡ್ಡಿ, ಗಾಡಿನ ಒತ್ತೆ ಇಟ್ಕೊಳ್ಳೋದು, ಗಾಡಿ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋದು, ಗಾಡಿ ತಂದು ಸೀಸ್ ಮಾಡಿ ಇಟ್ಕೊಳ್ಳೋದು ಎಲ್ಲವೂ ನಡೆಯುವ ಮಹಾನ್ ಸ್ಥಳ ಥರ ಇದು. ಬೆಂಗಳೂರಿನ ಭೂಗತ ಜಗತ್ತಿನೊಳಗಡೆ ಒಂದು ಭೂಗತ ಜಗತ್ತರ ಇದು. ಇಲ್ಲಿ ಏನು ಬೇಕಾದರೂ ಆಗಬಹುದು. ಇಲ್ಲಿನ ಆರ್ತನಾದ, ಇಲ್ಲಿನ ಅಬ್ಬರದ ಕಿರುಚಾಟಗಳು, ಗರ್ಜನೆಗಳು, ಸಿಂಹಗರ್ಜನೆ,
ವಿಕಾರ ಧ್ವನಿ, ವಿಕಾರ ಕೇಕೆ, ಅಮ್ಮಯ್ಯ ದಮ್ಮಯ್ಯ ಬಿಟ್ಬಿಡಿ, ತಪ್ಪಾಯಿತು ನಂದು, ಇನ್ಮೇಲೆ ಮಾಡಲ್ಲ, ಹಣ ತಂದು ಕೊಟ್ಬಿಡ್ತೀನಿ ನಾನು ನಿಮಗೆ, ಎಲ್ಲವೂ ಕೂಡ ಈ ನಿಗೂಢ ಸ್ಥಳದ 4 ಗೋಡೆಗಳ ನಡುವೆ ನಡೆದುಬಿಡುತ್ತಿಲ್ಲ. ಅಂಥ ಒಂದು ಸ್ಥಳನೇ ಇದು. ಮೈಸೂರು ರಸ್ತೆಯಿಂದ ಗ್ಲೋಬಲ್ ವಿಲೇಜ್ಗೆ ಬಂದು ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ಅಲ್ಲಿರ್ತಕ್ಕಂಥ ಒಂದು ಸ್ಪಾಟ್. ಈಗಾಗಲೇ ಹೇಳ್ತಾ ಇದ್ದೆ ನಾನು, ಇಲ್ಲಿ SIಗೆ ಈ 3 ಜನ ಕೇಳಿಬಿಡ್ತಾರಂತೆ, ಮರ್ಡ್ರ್ ಮಾಡಿಬಿಟ್ಟಿದ್ದೀವಿ ಅಂತ. ಹೋಗಿ ಸರೆಂಡರ್ ಆಗಿ ಅಂದ್ರೆ ಅವರು ಅಷ್ಟೇ. ಅವ್ರಿಗೆ ಇದು ಎಲ್ಲೋ ಒಂದು ಕಡೆ ದರ್ಶನ್ ಕಡೆ ಇದಿದೆ, ಇಲ್ಲೇನೋ ಲಿಂಕ್ ಇದೆ ಗೊತ್ತಿಲ್ಲ. ಸದ್ಯ PSI ಅವರನ್ನು ಈ ಪ್ರಕರಣಕ್ಕೆ ವಿಟ್ನೆಸ್ ಕೂಡ ಮಾಡಿಕೊಂಡಿದ್ದಾರಂತೆ ಪೊಲೀಸರು. ಇನ್ನೊಂದು ಕಡೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಇದ್ದಿದ್ದು ನಿಜ. ಪಟ್ಟಣಗೆರೆಯ ಸೆಟಲ್ಮೆಂಟ್ ಶೆಡ್ ಸೆಕ್ಯೂರಿಟಿ, ಅಂದರೆ ಆ ಸೆಕ್ಯೂರಿಟಿಗೆ ಏನು ಗೊತ್ತು ಅಂದರೆ, ಒಳಗಡೆ ಬಂದಿದ್ದರು ಸ್ವಾಮಿ, ಬಾಗಿಲು ತೆಗೆದೆ, ಮತ್ತು ಆಚೆ ಹೋದರು ಸ್ವಾಮಿ, ಆಗಲೂ ಬಾಗಿಲು ತೆಗೆದೆ ನಾನು, ಆಚೆ ಹೋದ್ರವರು, ಬಾಗಿಲು ಹಾಕ್ಕೊಂಡೆ. ಸೆಕ್ಯೂರಿಟಿ ಹೇಳಿರೋ ಮಾತಿದು. ಸೆಟಲ್ಮೆಂಟ್ ಶೆಡ್ ಇದೆಯಲ್ಲ, ಸೆಕ್ಯೂರಿಟಿ ಇಲ್ಲಿ ಇದಕ್ಕೆ ಸಾಕ್ಷಿ ಆಗ್ತಾರೆ, ಬಂದಿದ್ದು ನಿಜ ಹೋಗಿದ್ದು ನಿಜ ಅಂತ. ಅಡ್ವೊಕೇಟ್ ಬಿಡಿ, ಅವ್ರ ಪರವಾಗಿರ್ತಕ್ಕಂಥ ವಕೀಲರು, ಅಯ್ಯೋ ಬಂದು ಹೋದರೆ ಅವರೇ ಸಾಯಿಸ್ಬಿಟ್ರು ಅಂತ ಏನ್ರಿ ಅವ್ರು ಪಾಯಿಂಟ್ ಮಾಡ್ಕೊಳ್ತಾರೆ. ಆ ಸೆಕ್ಯೂರಿಟಿ ಗಾಡಿ ಮಾಹಿತಿ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕರ್ಕೊಂಡು ಬಂದಾಗ ಸ್ವಾಮಿ ಗೇಟ್ ತೆಗ್ದಿದ್ದು ನಾನೇ. ಸದ್ಯ ಜ್ವರ ಅಂತೆ ಸೆಕ್ಯೂರಿಟಿಗೆ, ಇರಲಿ. ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳು ಕೂಡ ಶೆಡ್ಗೆ ಬಂದಿದ್ದರು, ಜೊತೆಗೆ ಪವಿತ್ರ ಗೌಡ ಕೂಡ ಇದ್ದರು. ರೇಣುಕಾಸ್ವಾಮಿ ಕರ್ಕೊಂಡು ಬಂದಾಗ ಗೇಟ್ ತೆಗ್ದಿದ್ದು ನಾನೇ, ಅವರೆಲ್ಲರೂ ಒಳಗಡೆ ಹೋದಾಗ ಗೇಟ್ ಕ್ಲೋಸ್ ಮಾಡಿದ್ದು ನಾನೇ. ರಾತ್ರಿ ದರ್ಶನ್ 3 ಬಾರಿ ರೆಡ್ ಕಲರ್ ಗಾಡೀಲಿ ಬಂದಿದ್ದರು. ರೇಣುಕಾಸ್ವಾಮಿ ಅವರನ್ನು ಶೆಡ್ ಒಳಗಿನ ರೂಮ್ಗೆ ಕರ್ಕೊಂಡು ಹೋದರು. ಪವಿತ್ರ ಗೌಡ ಕೂಡ ಜೀಪ್ನಲ್ಲೇ ಬಂದು ಜೀಪ್ನಲ್ಲೇ ಹೋದರು. ಒಳಗೇನಾಯ್ತೋ ಗೊತ್ತಿಲ್ಲ ಸ್ವಾಮಿ. ಆದರೆ ದರ್ಶನ್ ಪವಿತ್ರ ಸೇರಿದಂತೆ ಎಲ್ಲರೂ ಇಲ್ಲಿ ಬಂದು ಹೋಗಿದ್ದಾರೆ ಅಂಥೇಳಿ ಸೆಕ್ಯೂರಿಟಿ ಪಾಪ ತನಗೆ ಗೊತ್ತಿದ್ದು ಏನೋ ಮಾಹಿತಿ ಕೊಟ್ಟುಬಿಟ್ಟಿದ್ದಾರೆ. ಆ ಸೆಕ್ಯೂರಿಟಿ ಕೆಲಸ ಮುಂದಕ್ಕೆ ಏನಾಗುತ್ತೋ ಏನಿರೋ ನಮಗೆ ಗೊತ್ತಿಲ್ಲ. ಇಟ್ಕೊಳ್ತಾರೋ ಇಟ್ಕೊಳ್ಳಲ್ವೋ, ಅಥವಾ ಅವರನ್ನು ನಾಪತ್ತೆ ಮಾಡಿಬಿಡ್ತಾರೋ, ವಿ ಡೋಂಟ್ ನೋ. ಬಟ್ ಇಷ್ಟು ಬಂದಿದ್ದು ನಿಜ, ಗೇಟ್ ತೆಗ್ದಿದ್ದು ನಿಜ, ಅವ್ರು ಹೋದ್ಮೇಲೆ ನನಗೆ ಬಾಗಿಲು ಹಾಕಿದ್ದು ನಿಜ, ಕೆಂಪು ಕಲರ್ ಗಾಡೀಲಿ ಬಂದಿದ್ದರು ಹೇಳಿದ್ರು ಸೆಕ್ಯೂರಿಟಿ. ಇರಲಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಕಸ್ಟಡಿಗೆ ಪಡ್ಕೊಂಡಿರೋದು ಯಾಕಪ್ಪ? ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಪೊಲೀಸರು ನಮೂದಿಸಿರುವ ಅಂಶಗಳು ಏನು? ಹಾಗಾದರೆ ದರ್ಶನ್ ಕಸ್ಟಡಿಗೆ ಪಡೆಯೋದಕ್ಕೆ ಪೊಲೀಸರು ಕೊಟ್ಟಿರ್ತಕ್ಕಂಥ ಕಾರಣ ಏನು? 9 ಅಂಶಗಳ ರಿಮ್ಯಾಂಡ್ ಅಪ್ಲಿಕೇಶನ್ ಸಿದ್ಧಪಡಿಸಿದ್ರು ಕಾಮಾಕ್ಷಿ ಪಾಳ್ಯ ಪೊಲೀಸರು. ರಿಮ್ಯಾಂಡ್ ಅಪ್ಲಿಕೇಶನ್ ಏನಿದೆ ಅಂತ ನೋಡಿದ್ರೆ, ದರ್ಶನ್ ಒಬ್ಬ ಸ್ಟಾರ್ ನಟ, ಸಾಮಾನ್ಯ ಜನರಿಗೆ ಮಾದರಿ ಆಗಬೇಕಾಗಿತ್ತು. ಆದರೆ ಇಂಥ ವ್ಯಕ್ತಿ ಕೊಲೆ ಕೇಸೊಂದರಲ್ಲಿ ಆರೋಪಿ ಆಗ್ತಾನೆ, ಭಾಗಿಯಾಗ್ತಾನೆ ಅಂದರೆ ಹೇಗೆ? ಪವಿತ್ರ ಗೌಡ ಮಾತು ಕೇಳಿಕೊಂಡು ಒಂದು ಕಮೆಂಟ್ ವಿಚಾರಕ್ಕೆ ವ್ಯಕ್ತಿ ಕೊಲೆ ಆಗಿಬಿಟ್ಟಿದೆ. ಇಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅಸಭ್ಯ ಕಮೆಂಟನ್ನು ಮಾಡಿದಂಥ ಕ್ಷುಲ್ಲಕ ವಿಚಾರಕ್ಕೆ ಒಂದು ಕೊಲೆ ಮಾಡಲಾಗಿದೆ. ಕೊಲೆಯಲ್ಲಿ ದರ್ಶನ್ ಪಾತ್ರ ಇರೋದು ಪ್ರಾಥಮಿಕ ತನಿಖೆ ವೇಳೆನೇ ಗೊತ್ತಾಗ್ಬಿಟ್ಟಿದೆ. ದರ್ಶನ್ ಸೂಚನೆ ಇರದೇ ಇದ್ದರೆ, ಪವಿತ್ರ ಗೌಡ ಸೂಚನೆ ಇರದೇ ಇದ್ದರೆ, ಎಂಟೈರ್ ಟೀಮ್ ಒಂದು ಅನ್ಲಾಫುಲ್ ಅಸೆಂಬ್ಲಿ, ಒಂದು ಅನ್ಲಾಫುಲ್ ಕೂಟ, ಕಾನೂನು ಮೀರಿ ಅಕ್ರಮವಾಗಿ ಒಂದು ಕಡೆ ಕೂಟ ಸೇರಿಕೊಂಡು ಎಲ್ಲರ ಒಂದೇ ಒಂದು ಮೋಟೋ ಇಟ್ಕೊಂಡು ಮಾಡಿರೋ ಕೆಲಸ ಇದೆಯಲ್ಲ ಇಲ್ಲಿ. ಸೊ ಹಾಗಾಗಿ ಈ ಒಂದು ಇಡೀ ವಿಚಾರದಲ್ಲಿ ಸೂಚನೆ ಇರೋ ದರ್ಶನ್ದೆ, ಪವಿತ್ರ ಗೌಡದೇ. ಕಿಡ್ನ್ಯಾಪ್ ಮಾಡೋಕ್ಕೂ ಇವ್ರದೇ ಸೂಚನೆ, ಕರ್ಕೊಂಡು ಬರೋಕ್ಕೂ ಇವ್ರದೇ ಸೂಚನೆ, ಎಲ್ಲಿ ಕರ್ಕೊಂಡು ಬರಬೇಕು ಅದಕ್ಕೂ ಇವ್ರದೇ ಸೂಚನೆ. ಸೊ ಆನಂತರದಲ್ಲಿ ಕೊಲೆ ಆಗಿದೆಯಲ್ಲ, ಮಾರಣಾಂತಿಕ ಹಿಂಸೆಯನ್ನು ಕೊಟ್ಟು ಭೀಕರವಾಗಿ ಕೊಲೆ ಮಾಡಲಾಗಿದೆ. ಇಲ್ಲಿ ಆರೋಪಿಗಳು ಸಾಕ್ಷ್ಯ ನಾಶಕ್ಕೂ ಪ್ರಯತ್ನ ಪಟ್ಟಿರೋದು ತನಿಖೆ ವೇಳೆ ತಿಳಿದು ಬಂದಿದೆ. ತನಿಖೆ ವೇಳೆ ಸಿಕ್ಕಿರುವ ಎಲ್ಲ ಸಾಂದರ್ಭಿಕ ಸಾಕ್ಷಿಗಳು ದರ್ಶನ್ ಕೊಲೆಯಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ಪುಷ್ಟಿ ನೀಡ್ತಾ ಇದೆ ಅಂಥೇಳಿ ಒಂದು ನೋಟ್ ಸಿದ್ಧಪಡಿಸ್ತಾರೆ. ಆ ಎಲ್ಲ ಕಾರಣಗಳಿಂದಾಗಿ ಈ ಕ್ಷಣದವರೆಗೂ ಕೂಡ ಒಂದು ಸ್ಟ್ರಾಂಗ್ ಕೇಸ್ ಅಂತ ಹೇಳ್ಬೋದು ಅಗೇನ್ಸ್ಟ್ ದರ್ಶನ್. ಈ ಕ್ಷಣಕ್ಕೂ ಒಂದು ಬಲವಾದ ಕೇಸ್ ಆಗಬಹುದಿದು ಅಂತ, ಬಲವಾದ ಕೇಸ್ ಆಗುತ್ತೆ. ದರ್ಶನ್ಗೆ 1% ವಿಚಾರ ಕೂಡ ಗೊತ್ತಿಲ್ವಂತೆ. ಈ ಕೇಸ್ನಲ್ಲಿ ಪವಿತ್ರ ಗೌಡ ಇನ್ನೋಸೆಂಟ್ ಅಂತೆ. ಇದೊಂದು ವಾದ ಶುರು. ರೇಣುಕಾಸ್ವಾಮಿಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಆತ ಹೊಡೆದಿದ್ದರಿಂದ ಸತ್ತೋದ ಅಂತ ಅಸ್ಪಷ್ಟ, ಅವನಿಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು ಅಂತ ಶುರುವಾಯಿತು. ಈಗ ದರ್ಶನ್ ಪವಿತ್ರ ಯಾರಂದ್ರೆ ಯಾರೂ ಕೂಡ ತಪ್ಪೊಪ್ಪಿಕೊಂಡಿಲ್ಲ. ಇಲ್ಲಿ ದರ್ಶನ್ ಪರ ವಕೀಲ ನಾರಾಯಣಸ್ವಾಮಿ ಅವರ ಹೇಳಿಕೆ, ಅವರೆಲ್ಲರಿಗೂ ಅದಕ್ಕೊಂದು ಸ್ವಾತಂತ್ರ್ಯ ಇರುತ್ತೆ, ಅವ್ರ ಕಕ್ಷಿದಾರ ಪರವಾಗಿ ಅವ್ರು ಮಾತನಾಡ್ಕೊಳ್ತಾರೆ. ಆದರೆ ದರ್ಶನು ಇನ್ನೋಸೆಂಟು, ಪವಿತ್ರ ಗೌಡ ಕೂಡ ಇನ್ನೋಸೆಂಟು, ಅವನಿಗೇನೋ ಕಾಯಿಲೆ ಇತ್ತು ಸತ್ತು ಹೋಗ್ಬಿಟ್ಟ ಅಂತ ಕೂಡ ಅವರೊಂದು ವಾದವನ್ನು ಮಾಡ್ತಾ ಇದ್ದಾರೆ. ಏನು ಹೇಳಿದ್ದಾರೆ ಅವರು ನೋಡಿ. ನಾನು ಇದು ಖಂಡಿತವಾಗಿ ಈ ಇದರಲ್ಲಿ ಯಾಕಂದ್ರೆ ಕೂಡ ಎಲ್ಲೋ ಒಂದು ಕಡೆ ಏನೋ ಹೊಡೆದಿರ್ಬೋದು, ಕುಡಿದು ಹೊಡೆದಿರ್ಬೋದು, ಇದೆಲ್ಲ ಮಾತಾಡೋದನ್ನ ನಾನು ನೋಡಿದೆ. ನಿನ್ನೆವರೆಗೂ ನನಗೊಂದು ಕ್ಲಾರಿಟಿ ಇರಲಿಲ್ಲ ಮಾತಾಡೋದಕ್ಕೆ ಕೂಡ. ಖಂಡಿತವಾಗಿಯೂ ಯಾರೋ ಮಾಡಿದ್ದನ್ನ, ಯಾರೋ ಆಗಿರ್ತಕ್ಕಂಥದ್ದು ದರ್ಶನ್ ಅವರು ಈ ಸ್ಥಿತಿಗೆ ಬಂದು ನಿಂತಿರೋದು. ಆಮೇಲೆ ಏನಾಗುತ್ತೆ, ಕೆಲವೊಂದು ಸರ್ಕಮ್ಸ್ಟೆನ್ಸು, ನಾನು ಇಲ್ಲಿ ಬಂದು ಹೋಗಿದ್ದೀನಿ ಅಂತ ಮಾತ್ರ ನಾನು ಸ್ವಲ್ಪ ಟೈಮ್ಸ್